ಪಾಪ ಅವ ಸಾತ್ಲಿ. ಏ ಬಾಲಿಪ್ಪ ಒಂದ್ ಹುಡುಗಿ ಸಂಬಂಧ ಸುಸೈಡ್ ಮಾಡ್ಕೊಂಡ ನಾವು. ನಡಿ ಹೋಗೋಣ. ಇದ್ರು ಹೋಗ್ಯಾರ ನಡ್ರಿ, ನಾವೇನ್ ಮಾಡೋಣ. ಬರ್ಲಿ ಕೃಷ್ಣ, ಅವನ ಬಗ್ಗೆ ಏನ್ ವಿಚಾರ ಮಾಡ್ತಿ? ಲೇ ಅವನು ಒಂದು ಹುಡುಗಿ ಸಂಬಂಧ ಸೂಸೈಡ್ ಮಾಡ್ಕೊಂಡಾನ. ಅವನಿಗೆ ಸಾಯೋ ಒಂದು ಪರಿಹಾರ ಏನು? ಇವನ್ನೆಲ್ಲ ಇವಾಗ ಮಾತಾಡಿ ಏನ್ ಯೂಸ್ ಇಲ್ಲ. ನಡ್ರಿ ಹೋಗೋಣ. ಏ ನಿಂದ್ರಿಲ್ಲಿ, ನಾವ್ ಎಲ್ಲಿ ಬಂದೇವ್ ವಿಚಾರ ಮಾಡು. ಏ ವಿಚಾರ ಮಾಡೋದಿಲ್ಲ ನನ್ ಟೈಮ್ ಆಗೈತೆ. ನಡ್ರಿ ಹೋಗೋಣ. ಏ ಎದಕ್ಕೆ ಹಂಗೆ ಮಾಡಕತ್ತೀರಿ? ಅವ ನಮ್ಮ ದೋಸ್ತ ಅದಾನ. ಇದೇ ಒಂದ್ ಕಾರಣಕ್ ಬಂದೇವಿ, ನಮ್ ದೋಸ್ತ ಅನ್ನಕ್ ನಾಶಿ ಆಗ್ತೈತ್ರಿ. ಏ ಹಂಗಂದ್ರೆ ಹೆಂಗ್ರಲೇ? ಹೌದಪ್ಪ, ಇವಂಗ್ ಸಾಯೋಂಥದ್ದು ಏನಿತ್ತ? ಇವ ಸಣ್ಣವಿದ್ದಾಗ ಇವ್ರಪ್ಪ ಸತ್ತ. ಅಲ್ಲಿಂದ ಇಲ್ಲಿವರೆಗೂ ಇವ್ನವ್ವ ಕಷ್ಟ ಅನ್ನೋದು ಏನೋ ತೋರ್ಸಲ್ಲ ಇವಂಗ. ಫೋನ್ ಸಂಬಂಧ ಮನ್ಯಾಗ ಊಟ ಬಿಟ್ಟು ಕೂತ್ಕೊಂಡಿದ್ದ. ಅವ್ರವ್ವ ಬಂಗಾರ ಮಾಡಿಸಿ ಫೋನ್ ಕೊಡ್ತಾಳ. ಅವ್ರವ್ವ ಒಂದು ಮಾತು ಹೇಳಿದ್ರೆ ಬಂಗಾರ ಅಂತ ಹುಡುಗಿ ತಂದು ಮದುವೆ ಮಾಡ್ತದ್ಲು. ಅದನ್ನ ಬಿಟ್ಟು ಸೂಸೈಡ್ ಮಾಡ್ಕೊಂಡ್ ಸತ್ತಾನ. ಈಗ ಅವ್ರವ್ವ ಯಾರ ದಿಕ್ಕ? ಇವನಿಗೆ ಸಾವೋ ಒಂದು ಪರಿಹಾರ ಏನು? ನಡಿಲೇ ಹೋಗೋಣ. ಈ ಕಡೆ ಗಂಡಿಲ್ಲ, ಈ ಕಡೆ ಮಗ ಇಲ್ಲ. ಅವ್ರವ್ವ ಇನ್ ಯಾರಿಗಂತ ಮಗ ಅಂತ ದೈವ. ನೀವ್ ಹೇಳೋದು ಕರೆಕ್ಟ್, ಆದ್ರೆ ಅವನ ಮನಸ್ಸಿನಾಗ ಏನ್ ಚಿಂತೆ ಇತ್ತು ಅಂತ ಯಾರಿಗೂ ಗೊತ್ತೈತಿ? ಇಂತಿ ಎಲ್ರಿಗೂ ಅದಾವ, ನಿಂಗೂ ಐತಿ ನಂಗೂ ಐತಿ. ಇದು ಯಾರ ಮುಂದೆ ಎದ್ರತಾನ ಅದಕ್ಕೊಂದು ಪರಿಹಾರ ಆಗೋದು. ಹಂಗಂತೇಳಿ ಸುಸೈಡ್ ಮಾಡ್ಕೊಳ್ಳೋದು. ಏ ನಿಮ್ಗೆ ಅವನ ಮೇಲೆ ಎಷ್ಟು ಪ್ರೀತಿ ಐತಲ್ಲ, ಅದ್ರಷ್ಟು ಹತ್ತರಷ್ಟು ಪ್ರೀತಿ ನಂಗೂ ಐತಿ. ಆದ್ರೆ ಇವ ನಮ್ಮ ಬಗ್ಗೆ ಮನೆಯವ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಅದಕ್ಕೆ ಅವನ ಮೇಲೆ ಸಿಟ್ಟೈತಿ ನಂಗೆ. ಅವನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನೋಡ್ರಿ, ಈ ವಿಡಿಯೋ ಮಾಡಿದ್ದು ಒಂದೇ ಉದ್ದೇಶ. ಅದೇನಂತಂದ್ರ, ಎಷ್ಟೋ ಹುಡುಗರು ಹುಡುಗಿ ಸಂಬಂಧ ಸುಸೈಡ್ ಮಾಡ್ಕೊಳಕತ್ತಾರ. ಆ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಹಿಂದ ಫ್ಯಾಮಿಲಿ ಇರ್ತೈತಿ, ಅವ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಏನಾರು ಲೈಕ್ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಕಮೆಂಟ್ ಮಾಡಿ. ಓಕೆ.